ಹಲೋ ಗೈಸ್, ಹಾಯ್ ಎಲ್ಲರೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಏನ್ ಕಲಿತಾ ಇದ್ವಿ ಕಂಪ್ಯೂಟರ್ನ ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಆಗಿರುತ್ತೆ ಇದು. ಸೊ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಾವು ಕಂಪ್ಯೂಟರ್ ಅಂದ್ರೆ ಏನ, ಸೊ ಕಂಪ್ಯೂಟರ್ನ ಡೆಫಿನೇಷನ್ ಏನಾಗಿರುತ್ತೆ, ಓಕೆ. ಸೊ ಕಂಪ್ಯೂಟರ್ನ ಡೆಫಿನೇಷನ್ ಏನಂತ ಕಲಿತೀವಿ, ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಹೌ ಡಸ್ ಕಂಪ್ಯೂಟರ್ ವರ್ಕ್ಸ್. ಸೊ ಇದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಸೊ ಕಂಪ್ಯೂಟರ್ನ ಫುಲ್ ಫಾರ್ಮ್ ಏನಾಗಿರುತ್ತೆ, ಸೊ ಇಲ್ಲಿ ನೋಡ್ಬೋದು ನೀವು, ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕಂಪ್ಯೂಟರ್ನ ಡೆಫಿನೇಷನ್, ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡೆಫಿನೇಷನ್. ಓಕೆ ಸ್ನೇಹಿತರೆ, ಕಂಪ್ಯೂಟರ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು. ಸೊ ಈ ರೀತಿ ಬಾಕ್ಸ್ ಇರೋದನ್ನ ನಾವು ಏನಂತ ಕರಿತೀವಿ, ಇಲ್ಲಿ ಕೀಬೋರ್ಡ್ ಇದೆಲ್ಲ, ಇದು ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್. ಸೊ ಈ ರೀತಿ ನಾವು ಹಲವಾರು ಕ್ವಶನ್ಗಳು ನಮ್ಗೆ ಇಲ್ಲಿ ಅರೈವ್ ಆಗ್ತವೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನಾವು, ಮಾನಿಟರ್ ಇದು ಔಟ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ ಅನ್ನೋದು ಕೂಡ ನಮಗೆ ಇಲ್ಲಿ ಕ್ಲಾರಿಫೈ ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಸೊ ಅದೇ ರೀತಿ ನಾವು ಕಂಪ್ಯೂಟರ್ನ ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಒಂದು ಲೀಸ್ಟ್ ಇಲ್ಲಿ ನೋಡ್ಬೋದು ನೀವು, ಅದನ್ನು ಕೂಡ ನಾವು ನೋಡೋಣ. ಸೊ ಇದು ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಡಯಾಗ್ರಾಮ್. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಂಪ್ಯೂಟರ್, ಸೊ ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್ಸ್ ಆಗಿರ್ಬೋದು, ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಕಂಪ್ಯೂಟರ್ಗಳಲ್ಲಿ ಟೈಪ್ ಇದಾವೆ. ಸೊ ಮೇನ್ ಬೇಸಿಕ್ ಏನಂದ್ರೆ, ಕಂಪ್ಯೂಟರ್ ಇದೇ ಒಂದು ಪ್ರಿನ್ಸಿಪಲ್ ಮೇಲೆ ಅದು ಕೆಲಸ ಮಾಡುತ್ತೆ. ಓಕೆ ಸ್ನೇಹಿತರೆ, ಸೊ ಇದೊಂದು ಬ್ಲಾಕ್ ಡಯಾಗ್ರಾಮ್ ಆಗುತ್ತೆ. ಸೊ ಇದನ್ನ ನೀವು ಕಂಪ್ಯೂಟರ್ ಅಂದ್ರೆ ಎಲ್ಲಾ ಕಂಪ್ಯೂಟರ್ ಯಾವ ರೀತಿ ಪ್ರೊಸೆಸ್ ಮಾಡುತ್ತೆ ಅನ್ನೋದು ಕೂಡ ನೀವು ಕಲಿಬಹುದು. ಸೊ ನೆಕ್ಸ್ಟ್ ಇಲ್ಲಿ ನಾವು ಕಂಪ್ಯೂಟರ್ನ ಯಾವ ಲ್ಯಾಂಗ್ವೇಜ್ ಅಂತ ತಗೊಂಡಿವಿ, ಕಂಪ್ಯೂಟರ್ನ ಡೆಫಿನೇಷನ್ ಏನಾಗಿರುತ್ತೆ, ಕಂಪ್ಯೂಟರ್ನ ಹಿಸ್ಟ್ರಿ. ಸೊ ಯಾವುದೇ ಒಂದು ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರಲಾರ್ದೇನೆ ಯಾವುದೇ ಒಂದು ಇನ್ವೆನ್ಷನ್ ಆಗಿರಲ್ಲ ಸ್ನೇಹಿತರೆ. ಸೊ ಅದಕ್ಕೂ ಕೂಡ ಒಂದು ಇಲ್ಲಿ ನೋಡ್ಬೋದು ನಾವು, ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಅದನ್ನು ಕೂಡ ನಾವು, ಸೊ ಇಲ್ಲಿ ಕೆಲವೊಂದು ನಾನು ಫುಲ್ ಫಾರ್ಮ್ ನ ತಗೊಂಡಿದ್ದೀನಿ, ಅದನ್ನು ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ. ಓಕೆ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಬಾಜು ಒಂದು ಬೆಲ್ ಐಕನ್ ಬರ್ತೈತೆ, ಆದ್ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಹಾಕ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ಸಿಗ್ತಾ ಆಗುತ್ತೆ ಸ್ನೇಹಿತರೆ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ನ ಕಲಿಬಹುದು ಸ್ನೇಹಿತರೆ. ಸೊ ಯಾವುದೇ ರೀತಿ ಹೊರಗಡೆ ಹೋಗುವಂತ ಅವಶ್ಯಕತೆ ಇರಲ್ಲ, ರೊಕ್ಕ ಕೊಟ್ಟು ಕಲಿಯುವಂತ ಅವಶ್ಯಕತೆ ಇರಂಗಿಲ್ಲ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ನ ಕಲಿಬಹುದು. ಫಸ್ಟ್ ಚಾಪ್ಟರ್, ಸೊ ಇಲ್ಲಿ ನೋಡ್ಬೋದು ನಾವು, ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದರಲ್ಲಿ ನಾವು ಏನೇನು ಕಲಿತೀವಿ ಅಂದ್ರೆ, ಜನರೇಷನ್, ಕಂಪ್ಯೂಟರ್ ಜನರೇಷನ್ ಆಯಿತು, ಕಂಪ್ಯೂಟರ್ ಟೈಪ್ ಯಾವ್ಯಾವ ಟೈಪ್ ಇದಾವೆ, ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್, ಅನ್ಲಾಕ್ ಕಂಪ್ಯೂಟರ್ ಅಂದ್ರೇನು, ಡಿಜಿಟಲ್ ಕಂಪ್ಯೂಟರ್ ಅಂದ್ರೇನ, ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೇನ. ಸೊ ಇವೆಲ್ಲವನ್ನು ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತೀವಿ ಸ್ನೇಹಿತರೆ. ಮತ್ತೆ ಅದ್ರ ಜೊತೆಗೆ ಕಂಪ್ಯೂಟರ್ ಜೊತೆಗೆ ಕನೆಕ್ಟ್ ಆಗಿರ್ತಕ್ಕಂಥ ಡಿವೈಸ್ಗಳು ಯಾವ್ಯಾವ ಅಂದ್ರೆ, ಕೀಬೋರ್ಡ್, ಮೌಸ್, CPU, ಪ್ರಿಂಟರ್, ಸ್ಕ್ಯಾನರ್. ಸೊ ಹಲವಾರು ಡಿವೈಸ್ಗಳಿದಾವೆ, ಅದರ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ಸೊ ಎಲ್ಲರೂ ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ನಾವು ಇಲ್ಲಿ ನೋಡ್ಬೋದು, ನಾವು ಕಂಪ್ಯೂಟರ್ನ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಕಂಪ್ಯೂಟರ್ ಡೆಫಿನೇಷನ್ ಏನಾಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಕಂಪ್ಯೂಟರ್ ನಲ್ಲಿ 3 ಪಾರ್ಟ್ ಇರ್ತವೆ. ಒಂದು ಇನ್ಪುಟ್ ಡಿವೈಸ್, ಪ್ರೊಸೆಸಿಂಗ್, ಮತ್ತೆ ಔಟ್ಪುಟ್. ಸೊ ನಾವು ಇನ್ಪುಟ್ ಕೊಡ್ತೀವಿ ಕಂಪ್ಯೂಟರ್ಗೆ, ಅದು ಪ್ರೊಸೆಸ್ ಆಗುತ್ತೆ, ನಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇದೊಂದು 3 ಪ್ರೊಸೆಸ್ ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ ಕಂಪ್ಯೂಟರ್ಗೆ. ಫಾರ್ ಎಕ್ಸಾಂಪಲ್, ಈಗ ನೀವು 2+2 ಆಡ್ ಮಾಡಬೇಕು, ನೀವು ಇದನ್ನ ಕೀಬೋರ್ಡ್ ಇಂದ ಇನ್ಪುಟ್ ನ ಕೊಟ್ರಿ, ನೀವು ಅದೇನ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಇಲ್ಲಿ ಪ್ರೊಸೆಸ್ ಎಲ್ಲಾಗುತ್ತೆ ಅಂದ್ರೆ CPU ನಲ್ಲಿ ಪ್ರೊಸೆಸ್ ಆಗುತ್ತೆ. CPU ಅಂದ್ರೆ ಏನ, ಇಲ್ಲಿ ಬಾಕ್ಸ್ ಕಾಣ್ತಾ ಇದಿಲ್ಲ, ಇದನ್ನ ನಾವು CPU ಅಂತ ಕರಿತೀವಿ. ಸೊ ಅಲ್ಲಿ ಪ್ರೊಸೆಸ್ ಆಗಿ ಅದರಿಂದ ಔಟ್ಪುಟ್ ರಿಸಲ್ಟ್ ಏನ್ ಬರ್ತಲ್ಲ, 4, 2+2 ಅಂದ್ರೆ 4 ಬರ್ತಲ್ಲ. ಇಲ್ಲಿ ಔಟ್ಪುಟ್ ಎಲ್ಲಿ ತೋರಿಸುತ್ತೆ ಅಂದ್ರೆ, ಡಿಸ್ಪ್ಲೇ ಮೇಲೆ, ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಮಗೆ ಔಟ್ಪುಟ್ ತೋರಿಸುತ್ತೆ. ಓಕೆ, ಸೊ ಕೀಬೋರ್ಡ್ ಏನಾಗುತ್ತೆ, ಇನ್ಪುಟ್ ಡಿವೈಸ್ ಆಗುತ್ತೆ. ಇಲ್ಲಿ ನಾವು 2+2 ನ ಕೀಬೋರ್ಡ್ ಇಂದ ಕೊಟ್ವಿ ಅಂದ್ರೆ ಅದು CPU ನಲ್ಲಿ ಪ್ರೊಸೆಸ್ ಆಗಿ ಮಾನಿಟರ್ ಅಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಮೌಸ್ ಕೂಡ ಒಂದು ಹೆಲ್ಪ್ ಆಗುತ್ತೆ ಇಲ್ಲಿ, ಇನ್ಪುಟ್ ಡಿವೈಸ್. ಓಕೆ, ಸೊ ಈಗೆಲ್ಲವೂ ನಾನು ಆಪರೇಟ್ ಮಾಡ್ತಾ ಇರೋದು ಮೌಸ್ ಮೇಲೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ನೀವು ಕಂಪ್ಯೂಟರ್ ಏನ್ ಪದ ಇದೆಯಲ್ಲ, ಕಂಪ್ಯೂಟರ್, ಸೊ ಒಂದೊಂದು ಲೆಟರ್ಗೆ ಒಂದೊಂದು ಮೀನಿಂಗ್ ಇದೆ. ಸೊ ಅದನ್ನ ನಾವು ಇಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ನೋಡೋಣ. ಕಂಪ್ಯೂಟರ್ ಅಂದ್ರೆ ಏನ, ಕಾಮನ್. C ಅಂದ್ರೆ ಕಾಮನ್, O ಅಂದ್ರೆ ಆಪರೇಟಿಂಗ್, M ಅಂದ್ರೆ ಮೆಷನ್, P ಅಂದ್ರೆ ಪರ್ಪಸ್ಲಿ, U ಅಂದ್ರೆ ಯೂಸ್ಡ್ ಫಾರ್, T ಫಾರ್ ಟೆಕ್ನಾಲಜಿಕಲ್, E ಫಾರ್ ಎಜುಕೇಶನಲ್, R ಫಾರ್ ರಿಸರ್ಚ್. ಓಕೆ ಸ್ನೇಹಿತರೆ, ಸೊ ಇದು ಒಂದು ನೋಡಬಹುದು, ಇದೊಂದು ನಿಮಗೆ CET ಅಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ. ಕಂಪ್ಯೂಟರ್ ಒಂದು ಪದವನ್ನು ಕೊಟ್ಟ ಅದ್ರಾಗ T ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ಬಿಡ್ತಾರೆ. ಸೊ ಅವಾಗ T ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ ಟೆಕ್ನಾಲಜಿಕಲ್, ಅದನ್ನ ನಾವು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಡೆಫಿನೇಷನ್, ಕಂಪ್ಯೂಟರ್ನ ಡೆಫಿನೇಷನ್ ಏನಾಗಿರುತ್ತೆ. ಓಕೆ, ಕಂಪ್ಯೂಟರ್ನ ಡೆಫಿನೇಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕಂಪ್ಯೂಟರ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ, ಡೆಸ್ಕ್ಟಾಪ್ ಕಂಪ್ಯೂಟರ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇದೊಂದು ಬಾಕ್ಸ್ ಏನ್ CPU ಕಾಣ್ತಾ ಇದೆಯಲ್ಲ, ಸೊ ಇದ್ರ ಜೊತೆಗೆ ನಮಗೆ ಏನೇನು ಕನೆಕ್ಟ್ ಇರುತ್ತೆ ಅಂದ್ರೆ, ಕೀಬೋರ್ಡ್ ಕನೆಕ್ಟ್ ಇರುತ್ತೆ, ಮಾನಿಟರ್ ಕನೆಕ್ಟ್ ಇರುತ್ತೆ, ಮೌಸ್ ಕನೆಕ್ಟ್ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಸ್ಪೀಕರ್ ಕನೆಕ್ಟ್ ಮಾಡ್ಕೋಬಹುದು, ಪ್ರಿಂಟರ್ ಕನೆಕ್ಟ್ ಮಾಡ್ಕೋಬಹುದು, ಸ್ಕ್ಯಾನರ್ ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿ ಎಲ್ಲವನ್ನೂ ನಾವು CPU ಜೊತೆಗೆ ಕನೆಕ್ಟ್ ಮಾಡಿರ್ತೀವಿ. ಅದಕ್ಕೆ ನಾವು CPU ನ
ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತಾನೂ ಕೂಡ ಕರಿತೀವಿ. ಸೊ ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಅದ್ರ ಬೇಸ್ ಮೇಲೆ ನಮಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಇವೆಲ್ಲವೂ ಡಿವೈಸ್ ಏನ್ ನಮ್ಗೆ ಇಲ್ಲಿ ಕಾಂಪೋನೆಂಟ್ ಕಾಣ್ತಾ ಇಲ್ಲ, ಮಾನಿಟರ್, ಕೀಬೋರ್ಡ್, ಮೌಸ್, CPU. ಸೊ ಇವೆಲ್ಲವೂ ಹಾರ್ಡ್ವೇರ್ ಕಾಂಪೋನೆಂಟ್ ಆಗಿರ್ತವೆ ಸ್ನೇಹಿತರೆ. ಸೊ ಹಾರ್ಡ್ವೇರ್ ಕಾಂಪೋನೆಂಟ್ ಅದ್ರ ಜೊತೆಗೆ ನಮಗೆ ಸಾಫ್ಟ್ವೇರ್ ಕಾಂಪೋನೆಂಟ್ ಅಂದ್ರೆ ಸಾಫ್ಟ್ವೇರ್ ಡಿವೈಸ್. ಸಾಫ್ಟ್ವೇರ್ ನಮ್ಗೆ ಬೇಕಾಗುತ್ತೆ, ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಬೇಕಾಗುತ್ತೆ. ಸೊ ಅದು ಸಾಫ್ಟ್ವೇರ್ ಆಗಿರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣುತ್ತೆ, ಅದ್ರ ಜೊತೆಗೆ ನಾವು ಇವುಗಳನ್ನ ಟಚ್ ಮಾಡಬಹುದು. ಆದ್ರೆ ಸಾಫ್ಟ್ವೇರ್ನ ನಮ್ಮ ಕಣ್ಣಿಗೆ ಕಾಣಲ್ಲ, ಮತ್ತೆ ಅದನ್ನ ಟಚ್ ಮಾಡಕ್ಕೂ ಆಗಲ್ಲ. ಓಕೆ ಸ್ನೇಹಿತರೆ, ಸೊ ಅದನ್ನ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ನಮಗೆ ಏನ್ ಡಿವೈಸ್ ಟಚ್ ಮಾಡಕ್ಕೆ ಫೀಲ್ ಆಗುತ್ತಲ್ಲ ಅವುಗಳನ್ನ ನಾವು ಹಾರ್ಡ್ವೇರ್ ಕಾಂಪೋನೆಂಟ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮಗೆ CET ಅಲ್ಲಿ ಕೇಳ್ತಕ್ಕಂಥ ಕೆಲವೊಂದು ಕ್ವಶನ್ ಗಳಿಗೆ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ CPU, ಇಲ್ಲಿ ನಮಗೆ ಬಟನ್ ನೋಡಬಹುದು. ನಾವು ಇಲ್ಲಿ CPU ನಲ್ಲಿ ಬಟನ್ ಪ್ರೆಸ್ ಮಾಡಿದ್ವಿ ಅಂದ್ರೆ ನಮ್ಮ ಕಂಪ್ಯೂಟರ್ ಆನ್ ಆಗುತ್ತೆ. ಇಲ್ಲಿ ನೋಡೋಣ ಈಗ ಡೆಫಿನಿಷನ್, ಕಂಪ್ಯೂಟರ್ ಡೆಫಿನಿಷನ್. ಎ ಕಂಪ್ಯೂಟರ್ ಇಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಟೇಕ್ಸ್ ರಾ ಡಾಟಾ. ಸೊ ಒಂದು ರಾ ಡಾಟಾವನ್ನ ಇದು ತೆಗೆದುಕೊಳ್ಳುತ್ತೆ. ಸೊ ಅನ್ಪ್ರೊಸೆಸ್ಡ್ ಅಂತ ಕರಿತೀವಿ ನಾವು ರಾ ಡಾಟಾವನ್ನ, ಅನ್ಪ್ರೊಸೆಸ್ಡ್ ಆಸ್ ಆನ್ ಇನ್ಪುಟ್ ಫ್ರಮ್ ದಿ ಯೂಸರ್ಸ್. ಸೊ ಯಾರು ಯೂಸ್ ಮಾಡ್ತಿರ್ತಾರೆ ಕಂಪ್ಯೂಟರ್, ಅವ್ರು ಕೊಡ್ತಕ್ಕಂಥ ಒಂದು ಡಾಟಾವನ್ನ ಇನ್ಪುಟ್ ಅಂತ ಕೊಡ್ತೀವಿ. ಓಕೆ, ಅಂಡ್ ಪ್ರೊಸೆಸ್ ಇಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಒಂದು ಪ್ರೊಸೆಸ್ ನ ಮಾಡ್ತದೆ ಡಾಟಾವನ್ನ. ಸೊ ಆ ಒಂದು ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂದ್ರೆ ಪ್ರೋಗ್ರಾಮ್ ಅಂತ ಕರಿತೀವಿ. ಇಸ್ ಕಾಲ್ಡ್ ಪ್ರೋಗ್ರಾಮ್. ಅಂಡ್ ಪ್ರೊಡ್ಯೂಸ್ ಎ ರಿಸಲ್ಟ್. ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಾ ಅದನ್ನ ನಾವು ರಿಸಲ್ಟ್ ಅಂತ ಕರಿತೀವಿ. ಇದು ಡೆಫಿನೇಷನ್ ಆಗಿರುತ್ತೆ ಸ್ನೇಹಿತರೆ, ಕಂಪ್ಯೂಟರ್ ಡೆಫಿನೇಷನ್ ಆಗಿರುತ್ತೆ. ಸೊ ಆ ಡಾಟಾವನ್ನ ನಾವು ಸೇವ್ ಮಾಡಿ ಫ್ಯೂಚರ್ ಯೂಸ್ ಮಾಡ್ಕೋಬಹುದು ನಾವು. ಸೊ ಇದಾಗಿತ್ತು ಸ್ನೇಹಿತರೆ ಡೆಫಿನೇಷನ್. ಇದು ಲ್ಯಾಪ್ಟಾಪ್ ಅಲ್ಲಿ ಯಾವುದೇ ರೀತಿ CPU ನ ಸಪರೇಟ್ ಒಂದು ಬಾಕ್ಸ್ ಏನು ಇರಲ್ಲ ಸ್ನೇಹಿತರೆ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದಲ್ಲ ನೀವು, ಈ ಕೆಳಗಡೆ ಇನ್ಬಿಲ್ಟ್ ಆಗಿರುತ್ತೆ ಕೀಬೋರ್ಡ್, ಟಚ್ ಸ್ಕ್ರೀನ್, ನೆಕ್ಸ್ಟ್ ಒಳಗಡೆನೆ CPU ಗೆ ಮದರ್ ಬೋರ್ಡ್ ಇರುತ್ತಲ್ಲ. ಸೊ ಇಲ್ಲಿ ಕಂಪ್ಯೂಟರ್ನ ಎಲ್ಲವೂ ಇಲ್ಲಿ ಕೆಳಗಡೆ ಫಿಕ್ಸ್ ಮಾಡಿರ್ತಾರೆ. ಓಕೆ ಸ್ನೇಹಿತರೆ, ಇದೊಂದು ಡಿಸ್ಪ್ಲೇ ಆಗಿರುತ್ತೆ, ಮಾನಿಟರ್. ಓಕೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ನೀವು ಕಂಪ್ಯೂಟರ್ನ ಯಾವ ರೀತಿ ಕನೆಕ್ಟ್ ಮಾಡಿರ್ತೀವಿ ಅನ್ನೋದು. ಸೊ ಇದು ಒಂದು CPU ಆಗಿರುತ್ತೆ ಮೇನ್. CPU ನ ಜೊತೆಗೆ ಏನೇನು ಕನೆಕ್ಟ್ ಇರುತ್ತೆ ಅಂದ್ರೆ, ಅಥವಾ CPU ನಲ್ಲಿ ಏನೇನು ಇರುತ್ತೆ ಅಂತ ನೋಡ್ಬೋದು ನಾವು. ಇಲ್ಲಿ ಪವರ್ ಸಪ್ಲೈ ಇರುತ್ತೆ. ಸೊ ಇದೊಂದು ಬಾಕ್ಸ್ ಇದೆಲ್ಲ, ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಂಪೋನೆಂಟ್ಗಳು ಇವು ಆಗಿರ್ತವೆ. ಪವರ್ ಸಪ್ಲೈ ಇರುತ್ತೆ, DVD ROM ಡ್ರೈವ್ ಇರುತ್ತೆ, ಮದರ್ ಬೋರ್ಡ್ ಇರುತ್ತೆ, CPU ಇರುತ್ತೆ, CPU ಫ್ಯಾನ್ ಇರುತ್ತೆ, RAM ಇರುತ್ತೆ, VGA ಕಾರ್ಡ್ ಇರುತ್ತೆ, ಸೌಂಡ್ ಕಾರ್ಡ್, ಹಾರ್ಡ್ ಡಿಸ್ಕ್, ರೈಡರ್, ಆಲ್ ಇನ್ ಇಂಟರ್ನಲ್. ಓಕೆ, ಸೊ ಎಲ್ಲವೂ ನಮ್ಮ ಒಂದೇ ಒಂದು ಬಾಕ್ಸ್ ಅಲ್ಲಿ ಇರುತ್ತೆ, ಅದೇ ನಮ್ಮ CPU. ಓಕೆ ಸ್ನೇಹಿತರೆ, CPU ಜೊತೆಗೆ ಏನೇನು ಕನೆಕ್ಟ್ ಮಾಡ್ತೀವಿ ಅಂದ್ರೆ ಮಾನಿಟರ್, ಸ್ಪೀಕರ್, ಕೀಬೋರ್ಡ್ ಮತ್ತೆ ಮೌಸ್. ಓಕೆ ಸ್ನೇಹಿತರೆ, ಸೊ ಎಲ್ಲವೂ ನಾವು CPU ಜೊತೆಗೆ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಯೂಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ನೋಡ್ಬೋದು ನೀವು. ಇಲ್ಲಿ ನಾನು ಲೀಸ್ಟ್ ಇದೆ ನಮ್ಮ ಹತ್ರ. ಇಲ್ಲಿ ಎಜುಕೇಶನ್ ಫೀಲ್ಡ್ ಅಲ್ಲಿ, ಬಿಸಿನೆಸ್ ಪರ್ಪಸ್, ರಿಸರ್ಚ್ ಪರ್ಪಸ್, ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ, ಹೋಮ್ ಅಪ್ಲಿಕೇಶನ್. ಸೊ ಹೋಮ್ ನಲ್ಲಿ ನಾವು ಮನೆಯಲ್ಲಿ ಕೂಡ ನಾವು ಕಂಪ್ಯೂಟರ್ನ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗೇಮ್ ಆಡ್ಬೋದು, ಅಥವಾ ವಿಡಿಯೋಸ್ ನೋಡ್ಬೋದು, ಅಥವಾ ಯಾವುದೇ ಒಂದು ಕಂಪ್ಯೂಟರ್ನ ವರ್ಕ್ ಫ್ರಮ್ ಹೋಮ್ ನ ಮಾಡ್ಬೋದು. ಸೊ ಈ ರೀತಿ ನಾವು ಕಂಪ್ಯೂಟರ್ಗಳನ್ನ ಮನೆಯಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಹೆಲ್ತ್ ಅಂಡ್ ಮೆಡಿಸನ್. ಸೊ ಹೆಲ್ತ್ ಹಾಸ್ಪಿಟಲ್ಗಳಲ್ಲೂ ಕೂಡ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೂಡ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೂಡ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಅಡ್ವರ್ಟೈಸಿಂಗ್. ಸೊ ನಮ್ಮ ಒಂದು ಯಾವುದೇ ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡಲಿಕ್ಕೆ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಮಿಲಿಟರಿ ಆಪರೇಷನ್, ಮಿಲಿಟರಿ ಆರ್ಮಿಯಲ್ಲೂ ಕೂಡ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ನೋಡ್ಬೋದು ಸ್ನೇಹಿತರೆ, ಹಲವಾರು ಫೀಲ್ಡ್ಗಳಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ನೀವು ಯಾವುದೇ ಒಂದು ಕೆಲಸನ ಮಾಡಬೇಕಂದ್ರೆ ಕಂಪ್ಯೂಟರ್ ಕಲಿಬೇಕಾಗುತ್ತೆ ಸ್ನೇಹಿತರೆ. ಸಾಫ್ಟ್ವೇರ್ ಕೆಲಸನ ಮಾಡಬೇಕಂದ್ರೆ ಕಂಪ್ಯೂಟರ್ ಬೇಕೇ ಬೇಕಾಗುತ್ತೆ, ಕಂಪ್ಯೂಟರ್ ನಾಲೆಜ್. ಅದರಲ್ಲಿ ನಾವು MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಸೊ ಎಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ನಾವು ಫಸ್ಟ್ ನಾವು ಇವೆಲ್ಲವೂ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತಕ್ಕಂಥ ಫೀಲ್ಡ್ ಆಗಿರ್ತವೆ. ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಡಯಾಗ್ರಾಮ್. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ಕೊಡ್ತಕ್ಕಂಥ ಈ ಇನ್ಫಾರ್ಮೇಶನ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಓಕೆ ಸ್ನೇಹಿತರೆ, ಸೊ ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತೀರಿ ಮತ್ತೆ ಲೈಕ್ ಮಾಡ್ತೀರಿ ಅದ್ರ ಮೇಲೆ ನನಗೆ ಗೊತ್ತಾಗುತ್ತೆ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದು. ಓಕೆ ಸ್ನೇಹಿತರೆ, ಫಸ್ಟ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ನಾವು ಇನ್ಪುಟ್. ಇಲ್ಲಿ ನಾವು ಒಂದು ಡಾಟಾವನ್ನು ಕೊಡ್ತೀವಿ ಆಸ್ ಎ ಇನ್ಪುಟ್. ಮೌಸ್, ಈಗ ನಾವು ಏನ್ ಡ್ರಾ ಮಾಡ್ತಾ ಇದೀನಲ್ಲ ಮೌಸ್ ಇಂದ, ಸೊ ಇದು ಒಂದು ಇನ್ಪುಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕೀಬೋರ್ಡ್. ಸೊ ಹಲವಾರು ಇನ್ಪುಟ್ ಡಿವೈಸ್ ಇದಾವೆ, ಅದರಿಂದ ನಾವು ಇನ್ಪುಟ್ ನ ಕೊಡ್ತೀವಿ ನಮ್ಮ ಕಂಪ್ಯೂಟರ್ಗೆ. ಅದೇನ್ ಮಾಡತ್ತಪ್ಪ ಅಂದ್ರೆ ಮೇನ್ ಮೆಮರಿ. ಅಂದ್ರೆ ನಮ್ಮ ಕಂಪ್ಯೂಟರ್ ನಲ್ಲಿ ಪ್ರೈಮರಿ ಮೆಮರಿ ಏನಿರುತ್ತಲ್ಲ, ಸೊ ಟೆಂಪರರಿ ಮೆಮರಿ ಅಂತ ಕರಿತೀವಿ ಅದನ್ನ. ಸೊ ಆಗಿನ ಮಟ್ಟಿಗೆ ಮೇನ್ ಮೆಮರಿ ಅಂದ್ರೆ ಈಗ ಕಂಪ್ಯೂಟರ್ ಆನ್ ಆಗಿದೆಯಲ್ಲ, ಸೊ ಈಗ ಡಾಟಾವನ್ನ ಸ್ಟೋರ್ ಮಾಡ್ತಾ ಇರ್ತದೆ. ಹೆಂಗೆ ಅದರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಹಂಗೆ ಸ್ಟೋರ್ ಮಾಡ್ತಾ ಇರ್ತದೆ. ಸೊ ಆ ಸ್ಟೋರ್ ಮಾಡ್ತಕ್ಕಂಥ ಡಾಟಾವನ್ನ ನಾವು ಸೇವ್ ಮಾಡಿಲ್ಲ ಇನ್ ಕೇಸ್ ಅಂದ್ರೆ
ಈಗ ಸಪ್ಲೈ ಹೋಯ್ತು ಅಂದ್ರೆ ಪವರ್ ಹೋಯ್ತು ಅಥವಾ ನಮ್ಮ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆಯ್ತು ಅಂದ್ರೆ ಅದು ಡಾಟಾ ಎಲ್ಲ ಎರೇಸ್ ಆಗಿಬಿಟ್ಟಿರುತ್ತೆ. ಅದು ಯಾವುದೇ ರೀತಿ ಡಾಟಾ ನಮ್ಮ ಇರಲ್ಲ ಸ್ನೇಹಿತರೆ. ಓಕೆ, ಸೊ ಅದಕ್ಕೆ ನಾವು ಈಗ ಆಕ್ಚುಲಿ ಈಗ ವರ್ಕ್ ಆಗ್ತಾ ಇರ್ತದೆ ಮೆಮರಿ. ನಾವು ಏನ್ ಕೆಲಸ ಮಾಡ್ತಿರ್ತೀವಿ ಕಂಪ್ಯೂಟರ್ಲಿ ಅದು ಇಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಮೇನ್ ಮೆಮರಿ ಅಂದ್ರೆ ಪ್ರೈಮರಿ ಮೆಮರಿ ಆಗಿರುತ್ತೆ. ಸೊ ನಾವು ಇನ್ಪುಟ್ ಡಾಟಾನ ಕೊಡೋದು ಎಲ್ಲಿ ಹೋಗುತ್ತೆ? ಪ್ರೈಮರಿ ಮೆಮರಿ ಒಳಗೆ ಹೋಗುತ್ತೆ. ಓಕೆ, ಪ್ರೈಮರಿ ಮೆಮರಿ ಏನ್ ಮಾಡ್ತಪ್ಪ ಅಂದ್ರೆ ಅದನ್ನ ನಮ್ಮ ಅದು ಯಾವುದು ಲಾಜಿಕಲ್ ಆಪರೇಷನ್ ಕೊಟ್ಟಿವೋ ಅಥವಾ ಅರ್ಥಮೆಟಿಕ್ ಆಪರೇಷನ್ ಕೊಟ್ಟಿವಿ. ಈಗ ಅರ್ಥಮೆಟಿಕ್ ಅಂದ್ರೆ 2+2 ಆಡ್ ಮಾಡಬೇಕು, ಆದ್ರೆ ಮೆಥಮೆಟಿಕಲ್ ಆಪರೇಷನ್ ಆಗುತ್ತೆ, ಅದು ಅರ್ಥಮೆಟಿಕ್ ಆಪರೇಷನ್ ಆಗಿರುತ್ತೆ. ಸೊ ಅಥವಾ ಯಾವುದೇ ಒಂದು ಸಿಂಬಲ್ ನ ಈಗ ಡ್ರಾ ಮಾಡ್ತಾ ಇದೀನಲ್ಲ ಒಂದು ಏನು, ಅದು ಲಾಜಿಕಲ್ ಆಪರೇಷನ್ ಆಗಿರುತ್ತೆ. ಸೊ 2+2 ನ ಕೊಟ್ವಿ ಅಂದ್ರೆ 2+2 ನ ಕೊಟ್ವಿ ಅಂದ್ರೆ ಈಗ ಅದು ಏನ್ ಮಾಡುತ್ತೆ ಅಂದ್ರೆ ಅರ್ಥಮೆಟಿಕ್ ಆಪರೇಷನ್ ಆಗುತ್ತೆ. ಸೊ ಅರ್ಥಮೆಟಿಕ್ ಆಪರೇಷನ್ ಆಗಿ ಅದನ್ನ ಮತ್ತೆ ನಮಗೆ ಇಲ್ಲಿ ಪ್ರೈಮರಿ ಮೆಮರಿಗೆ ಕೊಡುತ್ತದೆ. ಮತ್ತೆ ಪ್ರೈಮರಿ ಮೆಮರಿ ಬಂದು ಅದೇನ್ ಮಾಡುತ್ತಪ್ಪ ಅಂದ್ರೆ ಅದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿವಿ ಅಂದ್ರೆ, ಈಗ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ನಮ್ಮ ಸೆಕೆಂಡರಿ ಮೆಮರಿಯಲ್ಲಿ ಸ್ಟೋರ್ ಆಗುತ್ತೆ. ಸೆಕೆಂಡರಿ ಮೆಮರಿ ನಾವು ಏನಂತ ಕರಿತೀವಿ? ಆಕ್ಸಿಲರಿ ಮೆಮರಿ. ಸೆಕೆಂಡರಿ ಮೆಮರಿಯಲ್ಲಿ ನಾವು ಡಾಟಾವನ್ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಿ ನಮ್ಮ ಕಂಪ್ಯೂಟರ್ ಅಲ್ಲಿ ಇಟ್ಕೋಬಹುದು ಸ್ನೇಹಿತರೆ. ಸೊ ನಾವು ಎಷ್ಟೇ ವರ್ಷ ಆದ್ರೂ ಕಂಪ್ಯೂಟರ್ ಅಲ್ಲಿ ಹಾಗೆ ಡಾಟಾ ಇರುತ್ತೆ. ಸೊ ಅದನ್ನ ಫಿಸಿಕಲಿ ಡ್ಯಾಮೇಜ್ ಮಾಡದೇನೆ ನಾವು ಕಂಪ್ಯೂಟರ್ ಇಟ್ಕೊಂಡಿದ್ರೆ ಅದು ನಮಗೆ ನೂರಾರು ವರ್ಷಗಂಟ್ಲೆ ನಮಗೆ ಡಾಟಾ ಆಸ್ ಇಟ್ ಈಸ್ ಸೇವ್ ಆಗಿ ಇರುತ್ತೆ ಸ್ನೇಹಿತರೆ. ಅದನ್ನ ನಾವು ಸೆಕೆಂಡರಿ ಮೆಮರಿ ಅಂತ ಅಥವಾ ಆಕ್ಸಿಲರಿ ಸ್ಟೋರೇಜ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಸೊ ಇದು ಅನದರ್ ನೇಮ್ ಆಗ್ತಾವೆ. ಇವುಗಳನ್ನ ನೆನಪಿಟ್ಕೋಬೇಕಾಗ್ತದೆ. ಮೇನ್ ಮೆಮರಿ ಅಂತ ಕೇಳ್ಬಿಡ್ತಾರೆ ನಮಗೆ, ಸಿಟಿಲಿ ಕೇಳ್ಬಿಡ್ತಾರ, ಅವಾಗ ನಾವು ಕನ್ಫ್ಯೂಸ್ ಆಗ್ತೀವಿ. ಸೊ ಅದಕ್ಕೆ ಮೇನ್ ಮೆಮರಿ ಅಂದ್ರೆ ಪ್ರೈಮರಿ ಮೆಮರಿ ಆಗಿರುತ್ತೆ. ನಾವು ಪ್ರೆಸೆಂಟ್ಲಿ ಈಗ ಇದನ್ನ ನೆನಪಿಟ್ಕೋರಿ ನೀವು. ಮೇನ್ ಮೆಮರಿ ಅಂದ್ರೆ ಈಗ ಕೆಲಸ ಮಾಡಕತ್ತೀವಲ್ಲ ಅದನ್ನ ಮೇನ್ ಮೆಮರಿ ಅಂತ ಕರಿತೀವಿ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ ಆಕ್ಸಿಲರಿ ಮೆಮರಿ, ಅದು ಪರ್ಮನೆಂಟ್ ಮೆಮರಿ ಆಗಿರುತ್ತೆ. ಆಕ್ಸಿಲರಿ ಮೆಮರಿನ ನಾವು ಏನಂತ ಕರಿತೀವಿ? ಸೆಕೆಂಡರಿ ಮೆಮರಿ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ಬಂದಿರೋ ಡಾಟಾನ ನಾವು ಈಗ ಇನ್ ಕೇಸ್ ನಾವು ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ಡಾಟಾವನ್ನು ತಗೋಬೇಕು ಅಂತಂದ್ರೆ, ಸ್ಟೋರ್ ಆಗಿರ್ತಕ್ಕಂಥ ಡಾಟಾವನ್ನು ತಗೋಬೇಕಂದ್ರೆ ಅಲ್ಲಿಂದ ನಾವು ಮೇನ್ ಮೆಮರಿ ತಗೋಬಹುದು. ಓಕೆ ಸ್ನೇಹಿತರೆ, ಸೊ ಈ ಎಲ್ಲಾ ಪ್ರೊಸೆಸ್ ಗಳನ್ನ ಯಾವ್ದು ಕಂಟ್ರೋಲ್ ಮಾಡುತ್ತಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್. ಸೊ ಇಲ್ಲಿ ನೋಡಬಹುದು ನಾವು ಕಂಟ್ರೋಲ್ ಯೂನಿಟ್ ಏನೇನ್ ಕಂಟ್ರೋಲ್ ಮಾಡ್ತಂದ್ರ, ಇಲ್ಲಿ ನೋಡಬಹುದು ಇನ್ಪುಟ್ ನ ಕಂಟ್ರೋಲ್ ಮಾಡ್ತದ. ಓಕೆ, ಕಂಟ್ರೋಲ್ ಯೂನಿಟ್ ಏನೇನ್ ಕಂಟ್ರೋಲ್ ಮಾಡ್ತದ ಇಲ್ಲಿ ನೋಡಬಹುದು ನೀವು. ಆಕ್ಸಿಲರಿ ಮೆಮರಿ. ಓಕೆ, ಆಕ್ಸಿಲರಿ ಮೆಮರಿ ಅಂದ್ರೆ ಸೆಕೆಂಡರಿ ಮೆಮರಿನೂ ಕೂಡ ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಮಾಡ್ತದ. ನೆಕ್ಸ್ಟ್ ಇಲ್ಲಿ ಮತ್ತೆ ನಾವು ಇಲ್ಲಿ ನೋಡಬಹುದು, ನಾವಿಲ್ಲಿ ನನ್ನ ಮೌಸ್ ಡ್ರಾ ಮಾಡ್ತಾ ಇದೀನಿ ಲೈನ್, ಅದನ್ನ ನೀವು ಅಬ್ಸರ್ವ್ ಮಾಡ್ರಿ. ಇದು ಕೂಡ ಮೇನ್ ಮೆಮರಿ, ಏನ್ ಈಗ ಪ್ರೆಸೆಂಟ್ ವರ್ಕ್ ಆಗ್ತಾ ಇರ್ತಲ್ಲ ಮೇನ್ ಮೆಮರಿ, ಅದನ್ನು ಕೂಡ ಕಂಟ್ರೋಲ್ ಮಾಡ್ತದ ಸಿಯು ಕಂಟ್ರೋಲ್ ಯೂನಿಟ್, ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಫೈನಲಿ ನಾವಿಲ್ಲಿ ಔಟ್ಪುಟ್ ನೋಡಬಹುದು. ನಾವಿಲ್ಲಿ ಔಟ್ಪುಟ್ ಕೂಡ ನಮ್ಮ ಕಂಟ್ರೋಲ್ ಯೂನಿಟ್. ಅದಕ್ಕೆ ಹೇಳೋದು ನಾವು ಸಿಪಿಯು ನ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ. ಸೊ ಅದು ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಇನ್ಪುಟ್ ಇಂದ ಹಿಡಿದು ಔಟ್ಪುಟ್ ವರೆಗೂ ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಂಥರ ತಲೆ ಇದ್ದಂಗ, ಮನುಷ್ಯನ ತಲೆ. ಯಾವ್ದನ್ನ ಆಲೋಚನೆ ಮಾಡ್ತೀವಿ ಆ ಕೆಲಸನ ಮಾಡ್ತದ, ಯಾವ್ದನ್ನ ನಾವು ಶೇರ್ ಮಾಡ್ತೀವಿ ಆ ಕೆಲಸ ಒಳ್ಳೇದಾಗ್ತದ. ಸೊ ಡೆಫಿನೆಟ್ಲಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಒಳ್ಳೆ ಯೋಚನೆಗಳನ್ನ ಬೆಳೆಸ್ಕೋರಿ. ಕಂಟ್ರೋಲ್ ಯೂನಿಟ್ ನಿಮ್ಮ ಮೈಂಡ್ ಮೇಲೆ ನೀವು ಕಂಟ್ರೋಲ್ ಇಟ್ಕೋರಿ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಸ್ನೇಹಿತರೆ, ಇಲ್ಲಿ ಈ ಒಂದು ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿರುತ್ತಲ್ಲ, ಇದೆಲ್ಲವೂ ಈ 3 ಪಾರ್ಟ್ ಗಳನ್ನ ಹೊಂದಿರುತ್ತೆ ಸ್ನೇಹಿತರೆ. ಯಾವ್ಯಾವಪ್ಪ 3 ಪಾರ್ಟ್ ಅಂದ್ರೆ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ನೆಕ್ಸ್ಟ್ ಇನ್ನೊಂದು ಮೆಮರಿ ಯೂನಿಟ್. ಸೊ ಈ 3 ಒಂದು ಸಿಪಿಯು ನ ಪಾರ್ಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಔಟ್ಪುಟ್ ಡಿವೈಸ್ ಗಳು ಯಾವ್ಯಾವ ಅಂದ್ರೆ ಇಲ್ಲಿ ಮಾನಿಟರ್ ಮತ್ತೆ ಪ್ರಿಂಟರ್, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇನ್ಪುಟ್ ಯಾವುವು ಮತ್ತೆ ಔಟ್ಪುಟ್ ಡಿವೈಸ್ ಗಳು ಯಾವ್ಯಾವ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ಫಸ್ಟ್ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಪುಟ್ ಡಿವೈಸ್ ಇಂದ ಡಾಟಾವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಪ್ರೋಸೆಸ್ ಮಾಡಿ ನಮಗೆ ರಿಸಲ್ಟ್ ಕೊಡೋದೆ ಔಟ್ಪುಟ್ ಅಲ್ಲಿ. ಓಕೆ ಸ್ನೇಹಿತರೆ, ಸೊ ಇದು ಕಂಪ್ಯೂಟರ್ ನ ಪ್ರೋಸೆಸ್ ಆಗಿರುತ್ತೆ. ಸೊ ಇದೇ ಒಂದು ಪ್ರಿನ್ಸಿಪಲ್ ಮೇಲೆ ಎಲ್ಲಾ ಕಂಪ್ಯೂಟರ್ ಕೆಲಸ ಮಾಡ್ತಾವು. ಓಕೆ ಸ್ನೇಹಿತರೆ, ಸೊ ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ಗಣಕಯಂತ್ರ ಅರ್ಥ ಮತ್ತು ವ್ಯಾಖ್ಯೆಗಳು, ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ನೋಡಬಹುದು ನಾವು ಕೆಲವೊಂದು ಪಾಯಿಂಟ್ ಗಳನ್ನ. ನಾವಿಲ್ಲಿ ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆ ಕಂಪ್ಯೂಟರ್ ಎಂಬ ಪದಕ್ಕೆ ಸಮಾನವಾದದ್ದು. ನೆಕ್ಸ್ಟ್ ಪಾಯಿಂಟ್, ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕಂಪ್ಯೂಟರ್ ಎಂಬ ಪದವನ್ನ ನಾವು ಕಂಪ್ಯೂಟರಿಯಾ ಎಂಬ ಪದದಿಂದ ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ತೆಗೆದುಕೊಂಡಿವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಕಂಪ್ಯೂಟರ್ ಎಂದರೆ ಕಂಪ್ಯೂಟ್ ಅಂದ್ರೆ ಗಣನೆ, ಲೆಕ್ಕಾಚಾರ ಎಂದರ್ಥ. ನಾವು ಲೆಕ್ಕ ಹಾಕ್ತೀವಲ್ಲ ಅದನ್ನ ಕಂಪ್ಯೂಟ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಮತ್ತು ದತ್ತಾಂಶಗಳನ್ನು ಸಂಸ್ಕರಿಸುವ ವಿದ್ಯುನ್ಮಾನ ಯಂತ್ರ. ಓಕೆ, ಕಂಪ್ಯೂಟರ್ ನಾವು ಏನ್ ಇನ್ಪುಟ್ ಕೊಡ್ತೀವಿ ಅದನ್ನ ಪ್ರೊಸೆಸ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಡಿವೈಸ್ ನ ನಾವು ಕಂಪ್ಯೂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಎ ಡಿವೈಸ್ ವಿಚ್ ಕ್ಯಾನ್ ಪ್ರೊಸೆಸ್ ದ ಡಾಟಾ ಅಂಡ್ ಕನ್ವರ್ಟ್ ಇಂಟು ಇನ್ಫಾರ್ಮೇಶನ್ ಈಸ್ ಕಾಲ್ಡ್ ಕಂಪ್ಯೂಟರ್. ಸೊ ನಾವು ಏನ್ ಡಿವೈಸ್ಗೆ ಡಾಟಾವನ್ನು ಕೊಡ್ತೀವಿ ಅದು ಕನ್ವರ್ಟ್ ಮಾಡುತ್ತೆ. ನಾವು ಡಾಟಾವನ್ನು ಕೊಟ್ಟಿರೋದನ್ನ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡೋದನ್ನೇ ಕಂಪ್ಯೂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ದತ್ತಾಂಶಗಳನ್ನು ಸಂಸ್ಕರಿಸಿ ಮಾಹಿತಿಯಾಗಿ ಪರಿವರ್ತಿಸಬಲ್ಲ ಸಂಸ್ಕಾರವಿರುವ ಯಂತ್ರ. ಓಕೆ ಸ್ನೇಹಿತರೆ, ಸೊ ಇದು ಕಂಪ್ಯೂಟರ್ ನ ಎಲ್ಲವೂ ಈ ಡೆಫಿನಿಷನ್ ಆಗಿರ್ತವೆ ಸ್ನೇಹಿತರೆ. ಸೊ ಇದು ಮೇನ್ ಆಗಿರುತ್ತೆ. ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ವಿಚ್ ವರ್ಕ್ಸ್ ಆನ್ ದಿ ಅವರ್ ಇನ್ಸ್ಟ್ರಕ್ಷನ್ ಅಟ್ ಹೈ ಸ್ಪೀಡ್ ವಿತ್ ಗ್ರೇಟರ್ ಅಕ್ಯುರೇಸಿ. ಸೊ ನಮ್ಮ ಕಂಪ್ಯೂಟರ್ಗೆ ನಾವು ಒಂದು ನಮ್ಮ ಇನ್ಸ್ಟ್ರಕ್ಷನ್ ಮೇಲೆ ನಮ್ಮ ಕಂಪ್ಯೂಟರ್ ನಡೀತೈತೆ ಅಂತ
ಹೇಳ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ಇಟ್ ಈಸ್ ಆನ್ ಇಡಿಪಿ ಅಂದ್ರೆ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್. ಓಕೆ ಸ್ನೇಹಿತರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನಾವು ಹಿಸ್ಟ್ರಿ ಆಫ್ ಕಂಪ್ಯೂಟರ್ನ ಹಿಸ್ಟ್ರಿ ಏನಾಗಿರುತ್ತೆ. ಸೊ ಮಣಿಕಟ್ಟು ಅಬ್ಯಾಕಸ್ ಎಂಬ ಕಂಪ್ಯೂಟರ್ನ 600 BC. ಸೊ ಇದನ್ನ ಇಲ್ಲಿ ನೋಡ್ಬೋದು ನಾವು ಡೈಗ್ರಾಮ್ ಅಲ್ಲಿ. ಇಲ್ಲಿ ಅಬ್ಯಾಕಸ್ ಎಂಬ ಕಂಪ್ಯೂಟರ್ ಈ ರೀತಿ ಡಿಸೈನ್ ಆಗಿರುತ್ತೆ. ಸೊ ಇದನ್ನ ಸಂಶೋಧಕರು ಯಾರಾಗಿರ್ತಾರಪ್ಪ ಅಂದ್ರೆ ಚೀನಾದವರು ಇದನ್ನ ಸಂಶೋಧಕರಾಗಿರ್ತಾರ. ಇದ್ರ ಉಪಯೋಗ ಏನಾಗಿರುತ್ತೆ ಅಂದ್ರೆ ಗುಣಾಕಾರ ಮತ್ತೆ ಭಾಗಾಕಾರ. ಸೊ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡ್ಲಿಕ್ಕೆ ನಾವು ಈ ಅಬ್ಯಾಕಸ್ ಎಂಬ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಲಘು ಗಣಕ ಪದ್ಧತಿ ಲೊಗ್ಯಾರಿದಮ್ ಇದನ್ನ 1417ರಲ್ಲಿ ಇನ್ವೆನ್ಷನ್ ಮಾಡ್ತಾರ ಸ್ನೇಹಿತರೆ. ಯಾರು ಮಾಡ್ತಾರ? ಜಾನ್ ನೇಪಿಯರ್. ಸೊ ಇಲ್ಲಿ ಅವ್ರ ಇಮೇಜ್ ಕೂಡ ನೋಡ್ಬೋದು ನೀವು, ಜಾನ್ ನೇಪಿಯರ್. ಅದ್ರ ಉಪಯೋಗ ಏನಾಗುತ್ತೆ? ಗಣನೆ ಅಂದ್ರೆ ಕಂಪ್ಯೂಟರ್. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಯಾಂತ್ರಿಕ ಕಲನಯಂತ್ರ. ಸೊ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ ಒಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ವರ್ಷ 1447ರಲ್ಲಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ ಇನ್ವೆನ್ಷನ್ ಮಾಡ್ತಾರ ಸ್ನೇಹಿತರೆ. ಸೊ ಬ್ಲೇಸ್ ಪ್ಯಾಸ್ಕಲ್ ಅವರು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ ಇನ್ವೆನ್ಷನ್ ಮಾಡ್ತಾರ ಸ್ನೇಹಿತರೆ. ಸೊ ಇಲ್ಲಿ ನಾವು ಸಂಕಲನ ಮತ್ತೆ ವ್ಯವಕಲನ, ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ನಾವು ಈ ಒಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಸೊ ಇಲ್ಲಿ ನೋಡ್ಬೋದು ಇನ್ನೊಂದು ಡಿವೈಸ್ 1471ರಲ್ಲಿ ಮತ್ತೆ ಇನ್ವೆನ್ಷನ್ ಮಾಡ್ತಾರ. ಇದರ ಸಂಶೋಧಕರು ಯಾರು ಅಂದ್ರೆ ಲೆಸ್ಬಿನ್ ಗಾಟ್ಫ್ರೈಡ್ ಅವರು ಈ ಒಂದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ 1471ರಲ್ಲಿ ಕಂಡುಹಿಡಿತಾರ. ಓಕೆ ಸ್ನೇಹಿತರೆ. ಸೊ ಇದನ್ನ ಯಾವ ಒಂದು ಫೀಲ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಗುಣಾಕಾರ ಮತ್ತೆ ಭಾಗಾಕಾರ ಮಾಡ್ಲಿಕ್ಕೆ. ಇಲ್ಲಿ ನೋಡ್ಬೋದು ಎರಡು ಕಂಪ್ಯೂಟರ್ನ ಕಂಡುಹಿಡಿದರೆ ಸ್ನೇಹಿತರೆ. ಫಸ್ಟ್ ನಾವು ಇಲ್ಲಿ 1442ರಲ್ಲಿ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಒಂದು ಕಂಪ್ಯೂಟರ್ನ ಕಂಡುಹಿಡಿದ್ರೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನಾವು ಇಲ್ಲಿ 1471ರಲ್ಲಿ ಗುಣಾಕಾರ ಮತ್ತೆ ಭಾಗಾಕಾರ ಮಾಡ್ಲಿಕ್ಕೆ ನಾವು ಇನ್ನೊಂದು ಕಂಪ್ಯೂಟರ್ನ ಕಂಡುಹಿಡಿದ್ರೆ ಅದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಎರಡು ನೇಮು ಸೇಮ್ ಆಗಿರ್ತಾವ, ಇಸ್ವಿ ಮಾತ್ರ ಚೇಂಜ್ ಆಗಿರುತ್ತೆ ಮತ್ತೆ ಕಂಡುಹಿಡಿದವರು ಕೂಡ ಚೇಂಜ್ ಆಗಿರ್ತಾರೆ. ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಕೇಳ್ಬೋದು ನಾವು ಗುಣಾಕಾರ ಭಾಗಾಕಾರ ಎರಡು ಮೆಷಿನ್ ಬೇರೆ ಬೇರೆ ಇದಾವೆ ಅಂತ ನೋಡ್ಬೋದು ನಾವು ಇಲ್ಲಿ. ಓಕೆ, ಸೊ ಇನ್ನೊಂದು ನೇಪಿಯರ್ ಬೋನ್ಸ್. ಸೊ 1417ರಲ್ಲಿ ಸಂಶೋಧಕರು ಜಾನ್ ನೇಪಿಯರ್ ಅವರು ಇದನ್ನ ಕಂಡುಹಿಡಿತಾರ. ಸೊ ಅದರ ಪರ್ಪಸ್ ಏನಪ್ಪಾ ಅಂದ್ರೆ ಗುಣಾಕಾರ ಮಾಡ್ತೇವೆ. ಓಕೆ, ಗುಣಾಕಾರ ಮಾಡ್ಲಿಕ್ಕೆ ನಾವು ಈ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ವಿ. ಸೊ ಜಾರು ಫಲಕ ಸ್ಲೈಡ್ ರೋಲ್ 1470ರಲ್ಲಿ ಇದನ್ನ ಸ್ಲೈಡ್ ರೋಲ್ ಕಂಪ್ಯೂಟರ್ನ ಇನ್ವೆನ್ಷನ್ ಮಾಡ್ತಾರ. ಯಾರಂದ್ರೆ ವಿಲಿಯಂ ಅಟ್ರೇಡ್ ಅವರು ಸ್ಲೈಡ್ ರೋಲ್ ಕಂಪ್ಯೂಟರ್ನ ಇನ್ವೆನ್ಷನ್ ಮಾಡ್ತಾರ. ಸೊ ಅದರ ಉಪಯೋಗ ಏನಂದ್ರೆ ಗಣನೆ ಕಂಪ್ಯೂಟ್ ಮಾಡ್ಲಿಕ್ಕೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾರ. ಲಘು ಗಣಕ ಕೋಷ್ಟಕ. ಸೊ ಲೊಗ್ಯಾರಿದಮ್ ಟೇಬಲ್ಸ್. ಸೊ ಇದ್ ಯಾವುದೇ ರೀತಿ ಇಸ್ವಿ ಇರಲ್ಲ ಸ್ನೇಹಿತರೆ. ಸೊ ಇದನ್ನ ಕಂಡುಹಿಡಿದವರು ಹೆನ್ರಿಸ್ ಬ್ರಿಗ್ಸ್. ಸೊ ಉಪಯೋಗ ಗಣನೆ. ಇಲ್ಲಿ ನೋಡ್ಬೋದು ಅವ್ರ ಇಮೇಜ್ ನ. ಓಕೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಲೂಮ್ ಕಾರ್ಡ್ 1801ರಲ್ಲಿ ಇದನ್ನ ಕಂಡುಹಿಡಿತಾರೆ ಸ್ನೇಹಿತರೆ, ಲೂಮ್ ಕಾರ್ಡ್ ನ. ಸೊ ಸಂಶೋಧಕರು ಜೋಸೆಫ್ ಜಾಕಾರ್ಡ್ ಅವರು ಲೂಮ್ ಕಾರ್ಡ್ ಕಂಪ್ಯೂಟರ್ನ ಕಂಡುಹಿಡಿತಾರೆ ಸ್ನೇಹಿತರೆ. ಸೊ ಎಲ್ಲವೂ ಉಪಯೋಗ ಆಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಅವುಗಳನ್ನ ನೀವು ನೆನಪಿಟ್ಕೋಬೇಕಾಗತ್ತೆ. ಅಬ್ಯಾಕಸ್ ಕಂಪ್ಯೂಟರ್. ಸೊ ಭಾಗಾಕಾರ ಮತ್ತೆ ಗುಣಾಕಾರ ಮಾಡ್ಲಿಕ್ಕೆ ಈ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ರೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ಸ್ನೇಹಿತರೆ ನಾವು. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾದರ್ ಆಫ್ ದಿ ಕಂಪ್ಯೂಟರ್ ಅಂತ ಯಾರನ್ನ ಕರಿತೀವಿ? ಚಾರ್ಲ್ಸ್ ಬ್ಯಾಬೇಜ್ ಅವರು. ಸೊ ಇಲ್ಲಿ ಎರಡು ಕಂಪ್ಯೂಟರ್ನ ಅವರು ಕಂಡುಹಿಡಿತಾರೆ ಸ್ನೇಹಿತರೆ. ಒಂದು ಡಿಫರೆನ್ಷಿಯಲ್, ಒಂದು ಅನಲೈಟಿಕಲ್ ಎಂಜಿನ್. ಸೊ ಡಿಫರೆನ್ಷಿಯಲ್ ಎಂಜಿನ್ ಮತ್ತೆ ಅನಲೈಟಿಕಲ್ ಎಂಜಿನ್ ಎರಡನ್ನೂ ಕೂಡ ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಡುಹಿಡಿತಾರ. ಸೊ 1833ರಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. 1833ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವರು ಈ ಕಂಪ್ಯೂಟರ್ಗಳನ್ನ ಕಂಡುಹಿಡಿತಾರೆ ಸ್ನೇಹಿತರೆ. ಸೊ ಅದನ್ನ ಫಾದರ್ ಆಫ್ ದಿ ಮಾಡರ್ನ್ ಕಂಪ್ಯೂಟರ್ ಅಂತ ಯಾರನ್ನ ಕರಿತೀವಿ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ನಾವು ಮಾಡರ್ನ್ ಕಂಪ್ಯೂಟರ್ ಪಿತಾಮಹ ಅಂತ ಕರಿತೀವಿ ಸ್ನೇಹಿತರೆ. ಸೊ ರಂಜಿತ ರಟ್ಟು ದತ್ತಾಂಶ ಸಂಗ್ರಹಣ ಯಂತ್ರ ಟ್ಯಾಬ್ಯುಲೇಟಿಂಗ್ ಮೆಷಿನ್ ಬೈ ಪಂಚ್ಡ್ ಕಾರ್ಡ್. ಸೊ 1880ರಲ್ಲಿ ಯಾರು ಇದನ್ನ ಕಂಡುಹಿಡಿತಾರ ಅಂದ್ರೆ ಹಾರ್ಮನ್ ಹಾಲ್ರೀತ್ ಅವರು ಇದನ್ನ ಕಂಡುಹಿಡಿತಾರೆ ಸ್ನೇಹಿತರೆ. ಸೊ ಅದರ ಉಪಯೋಗ ದತ್ತಾಂಶ ವಿಶ್ಲೇಷಣೆ. ಸೊ ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಗಣಕ ಯಂತ್ರ IBM ಮಾರ್ಕ್ 1. ವರ್ಷ 1930ರಲ್ಲಿ IBM ಮಾರ್ಕ್ 1 ನ ಕಂಡುಹಿಡಿತಾರೆ. ಸೊ ಅದನ್ನ ಕಂಡುಹಿಡಿದವರು ಯಾರಂದ್ರೆ ಐಸಕ್ ಗ್ರಿಸ್ ಹ್ಯಾಪರ್ ಅವರು ಅದನ್ನ ಕಂಡುಹಿಡಿತಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಇಲ್ಲಿ ನಾವು ನೆಕ್ಸ್ಟ್ ಕಂಪ್ಯೂಟರ್ ಯಾವ್ದಪ್ಪ ಅಂದ್ರೆ ಬೂಲಿಯನ್ ಅಲ್ಜಿಬ್ರಾವನ್ನ ಸಂಶೋಧಕರು ಯಾರಾಗುತ್ತೆ ಅಂದ್ರೆ ಜಾರ್ಜ್ ಬುಲ್ ಅವರು ಬೂಲಿಯನ್ ಅಲ್ಜಿಬ್ರಾವನ್ನ ಕಂಡುಹಿಡಿತಾರ. ಅವರ ಇಮೇಜ್ ಕೂಡ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಉಪಯೋಗ ಏನಂದ್ರೆ ದ್ವಿಮಾನ ಪದ್ಧತಿಯ ಲೆಕ್ಕ ಬಿಡಿಸುವುದು. ಬೈನರಿ ನಂಬರ್ಸ್ 0 ಮತ್ತೆ 1 ಬೂಲಿಯನ್ ಅಲ್ಜಿಬ್ರಾದ ಬೇಸ್ ಮೇಲೆ ನಾವು ಕಂಡುಹಿಡಿತೀವಿ. ಅಂದ್ರೆ ಲೆಕ್ಕವನ್ನ 0 ಮತ್ತೆ 1 ಅದನ್ನ ಆಪರೇಷನ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು ನಾವಿಲ್ಲಿ EDSAC ಅಂದ್ರೆ ಎಲೆಕ್ಟ್ರಾನಿಕ್ಸ್ ಡಿಲೇ ಸ್ಟೋರೇಜ್
ಆಟೋಮೆಟಿಕ್ ಕಂಪ್ಯೂಟರ್. ಸೊ ಕೆಲವೊಂದು ಟೈಮ್ ನಮಗೆ ಇದರ ಫುಲ್ ಫಾರ್ಮ್ ನ ಕೇಳಿಬಿಡ್ತಾರೆ ಸ್ನೇಹಿತರೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಆಗಿರುತ್ತೆ. ಓಕೆ, ವರ್ಷ 1949ರಲ್ಲಿ ನಾವು ಇದನ್ನ ಕಂಡುಹಿಡಿತೀವಿ. ಓಕೆ, ಸಂಶೋಧಕರು ಯಾರಪ್ಪ ಅಂದ್ರೆ ವಿಲ್ಕಸ್ ಅವರು ಇದರ ಸಂಶೋಧಕರಾಗಿರ್ತಾರೆ. ಉಪಯೋಗ ಅಂದ್ರೆ ಗಣಕಯಂತ್ರ, ಕಂಪ್ಯೂಟರ್ ಆಗಿ ಇಲ್ಲಿ ಅದರಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ಬೋದು ನಾವಿಲ್ಲಿ ಕೀ ಎಲಿಮೆಂಟ್ ಫಾರ್ ಪ್ರೋಗ್ರಾಮ್ಸ್. ಸೊ ಲೂಪ್ಸ್ ಅಂಡ್ ಸಬಾರ್ಡಿನೇಟ್ಸ್. ಸಂಶೋಧಕರು ಲೇಡಿ ಲೆವ್ಲಸ್ ಆದ ಬೈರನ್, ದ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್. ಉಪಯೋಗ ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ ಬರೆಯುವರು. ಇಲ್ಲಿ ಕೇಳಬಹುದು, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಯಾರಪ್ಪ ಅಂತ ಕೇಳಿದ್ರೆ ಸೊ ಇವರ ಹೆಸರನ್ನ ನಾವು ಇಲ್ಲಿ ತಗೋಬಹುದು. ಲೇಡಿ ಲೆವ್ಲಸ್ ಆದ ಬೈರನ್ ಅವರು ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ನಾವು ಹೆಸರನ್ನ ತಗೋಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಡಾಟಾ ಸ್ಟೋರೇಜ್ ಕಾನ್ಸೆಪ್ಟ್. 1940ರಲ್ಲಿ ದಶಕದಲ್ಲಿ ಸಂಶೋಧಕರು ಯಾರಂದ್ರೆ ಜಾನ್ ವ್ಯಾನ್ ಅವರು ಈ ಒಂದು ಡಾಟಾ ಸ್ಟೋರೇಜ್ ಕಾನ್ಸೆಪ್ಟ್ ಮೇಲೆ ಅವರು ಕೆಲಸವನ್ನ ಮಾಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ಏನಪ್ಪಾ ಅಂತ ಕರೀತಾರೆ ಅಂದ್ರೆ ದ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್. ಸೊ ನೋಡ್ಬೋದು ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೇಳಿಬಿಟ್ರೆ ಇಮಿಡಿಯೇಟ್ ಆಗಿ ನಾವು ಚಾರ್ಲ್ಸ್ ಬೇಬೇಜ್ ಅಂತ ಹೇಳ್ತೀವಿ. ಸೊ ಅದೇ ಇಲ್ಲಿ ನಮಗೆ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕೇಳಿಬಿಟ್ರೆ ಸೊ ಅಲ್ಲಿ ತಪ್ಪಾಗ್ಬಿಡುತ್ತೆ, ನಾವು ಚಾರ್ಲ್ಸ್ ಬೇಬೇಜ್ ಅಂತ ಆನ್ಸರ್ ಕೊಟ್ರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಅವರ ಹೆಸರು ಇಲ್ಲಿ ಜಾನ್ ವ್ಯಾನ್ ನ್ಯೂಮನ್ ಅವರು ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇನ್ಯಾಕ್ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್ 1946ರಲ್ಲಿ ಇದನ್ನ ಕಂಡುಹಿಡಿತಾರೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಇಮೇಜ್ ಇಷ್ಟು ದೊಡ್ಡ ಸೈಜ್ ಅಲ್ಲಿ ಕಂಪ್ಯೂಟರ್ ಅವೈಲೇಬಲ್ ಇದಾವೆ ನಮಗೆ. ಓಕೆ, ಇನ್ಯಾಕ್ ಇದರ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ರಿ. EDVAC ಎಲೆಕ್ಟ್ರಾನಿಕ್ಸ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಸಂಶೋಧಕರು ಯಾರಪ್ಪ ಅಂದ್ರೆ ಪೆನ್ಸಿಲ್ವೇನಿಯಾದವರು ವಿಶ್ವವಿದ್ಯಾಲಯದ ಆದವರು ಕಂಡುಹಿಡಿತಾರೆ. ಪೆನ್ಸಿಲ್ವೇನಿಯಾ. ಇದರ ಉಪಯೋಗ ಅಂದ್ರೆ ಗಣಕಯಂತ್ರದಲ್ಲಿ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಸೊ ಫೈನಲಿ ನೀವು ಇಲ್ಲಿ ನೋಡಬಹುದು ನಾವು ರ್ಯಾಮ್ ಅಂದ್ರೆ ಏನ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದ್ರೆ ರೀಡ್ ಒನ್ಲಿ ಮೆಮರಿ, DVD ಅಂದ್ರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, GPU ಅಂದ್ರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದೇ ರೀತಿ GPU ಅಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್, HDD ಹಾರ್ಡ್ ಡಿಸ್ಕ್ ಡ್ರೈವ್, LAN ಲೋಕಲ್ ಏರಿಯಾ ನೆಟ್ವರ್ಕ್, USB ಯೂನಿವರ್ಸಲ್ ಸೀರಿಯಲ್ ಬಸ್, IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, WWW ವರ್ಲ್ಡ್ ವೈಡ್ ವೆಬ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.